ಶಿಡ್ಲಘಟ್ಟ ನಗರಸಭಾ ವ್ಯಾಪ್ತಿಯ 12,800 ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೆರವಿನಿಂದ ಅಮೃತ ಯೋಜನೆಯಡಿ 92 ಕೋಟಿ ರೂಪಾಯಿಗಳ ಮಂಜೂರಾತಿಯಾಗಿದೆ ಅಂತ ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ಅಂಜನಾದ್ರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಪೌರಕಾರ್ಮಿಕ ದಿನಾಚರಣೆಯಲ್ಲಿ ಶಾಸಕ ರವಿಕುಮಾರ್ ಮಾತನಾಡಿ, ಕ್ಷೇತ್ರದ ಸ್ವಾಭಿಮಾನಿ ಮತದಾರರ ಆಶೀರ್ವಾದದಿಂದ ಸಾಮಾನ್ಯ ಕುಟುಂಬದಿಂದ ಬಂದಿರುವ ನಾನು ಶಾಸಕನಾಗಿದ್ದೇನೆ. ಈ ಭಾಗದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಅದೇ ರೀತಿ ನಾಗರಿಕರಿಗೆ ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ, ಚರಂಡಿ, ವಿದ್ಯುತ್ ದೀಪ ಸೌಲಭ್ಯ ಕಲ್ಪಿಸಲು ಪ್ರಥಮ ಆದ್ಯತೆ ನೀಡಲಾಗಿದೆ ಎಂದರು. ಶಿಡ್ಲಘಟ್ಟ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡಲು ವಿಶೇಷ ಆದ್ಯತೆ ನೀಡಲಾಗಿದ್ದು, ಅದೇ ರೀತಿ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು ಸಹ ಗಮನ ಹರಿಸಬೇಕು. ಮುಂದಿನ 40 ವರ್ಷಗಳ ದೃಷ್ಟಿಕೋನ ಇಟ್ಟುಕೊಂಡು ಒಳಚರಂಡಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಚರಣೆಗೊಳಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಅದಕ್ಕಾಗಿ ಪ್ರಾಥಮಿಕ ಹಂತದಲ್ಲಿ 32 ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದ್ದು 1ನೇ ವಾರ್ಡಿನಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ ಎಂದರು. ಅನೈರ್ಮಲ್ಯ ಕಾಡ್ತಾ ಇದೆ, ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು. ಸ್ವಚ್ಛತೆ ಕಾಪಾಡುವ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂದರು. ಎಐ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ನಮ್ಮ ಪೊರಕೆ ಹಾಗೂ ದಾಂಡನ್ನ ನೆಲಕ್ಕೆ ತಾಗಿಸಿ ನೆಲವನ್ನು ಸ್ವಚ್ಛ ಮಾಡುವ ಕೆಲಸ ನಮ್ಮ ಪೌರಕಾರ್ಮಿಕರು ಮಾಡ್ತಾ ಬರ್ತಾ ಇದ್ದಾರೆ. ಸಾರ್ವಜನಿಕರು ಬೆಳಗ್ಗೆ ಎದ್ದು ಹೊರಬರ ಮುಂಚೆನೆ ರಸ್ತೆಗಳನ್ನ ಸ್ವಚ್ಛ ಮಾಡಿ ಶುದ್ಧವಾದ ಗಾಳಿಯನ್ನು ಅವರು ನೀಡ್ತಾ ಮನಸ್ಸಿಗೆ ಉಲ್ಲಾಸವನ್ನ ಆಹ್ಲಾದವನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ಪೌರಕಾರ್ಮಿಕರು ಮಾಡ್ತಾ ಬರ್ತಾ ಇದ್ದಾರೆ. ದೇಶ ಕಾಯುವ ಸೈನಿಕರು ಈ ಒಂದು ದೇಶದ ರಕ್ಷಣೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಅದೇ ರೀತಿ ಪೌರಕಾರ್ಮಿಕರು ನಗರದ ಸಾರ್ವಜನಿಕರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪಾಗಲಾರದು. ಒಂದು ಮಾತು ಹೇಳ್ತಾರೆ, ಒಂದು ಸಣ್ಣ ಹಾಡು, ಅದರಿಂದ ಅವ್ರು ಏನು ಗೊತ್ತು, ನಾವೆಲ್ಲ ಅವ್ರ ಬಗ್ಗೆ ಒಳ್ಳೆ ನುಡಿ ಹೇಳ್ತಿರೋ ಅದಕ್ಕೆ ತಕ್ಕಂಗೆ ಅವರು ಶ್ರಮಕ ತಜ್ಞರಿಗೆ ಪ್ರತಿಫಲ ಅನ್ನೋ ಥರ ಅವರ ಶ್ರಮಕ ತಕ್ಕಂಗೆ ಒಂದು ತಿಂಗಳ